ಪಾಯಿಂಟ್ ಡಿಜಿಟಲ್ಗೆ ಸ್ವಾಗತ. ನಾನು ಮಧು ನಾಗರಾಜ್. ಐಪಿಎಲ್ ತಂಡಗಳ ಪೈಕಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ತಂಡ ಅಂದ್ರೆ ಅದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಅದೆಷ್ಟರ ಮಟ್ಟಿಗೆ ಅಭಿಮಾನ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. 17 ವರ್ಷದವರೆಗೂ ಕಾದು ಫ್ಯಾನ್ಸ್ ಆರ್ಸಿಬಿ ಗೆಲುವನ್ನ ಸಂಭ್ರಮಿಸಿದ್ರು. ಈಗ WPLನಲ್ಲೂ ಆರ್ಸಿಬಿ ಮಹಿಳಾ ತಂಡ 2ನೇ ಬಾರಿಗೆ ಗೆದ್ದು ಬೀಗಿದೆ. ಇಂತಹ ಸಂಭ್ರಮದ ಸಮಯ. ಐಪಿಎಲ್ ಆರಂಭಕ್ಕೂ ಮುನ್ನವೇ ಮಾಲೀಕತ್ವ ಬದಲಾವಣೆಯ ಮಾತುಗಳು ಕೇಳಿ ಬರ್ತಾ ಇದೆ. ಒಂದ್ ಕಡೆ ಫ್ಯಾನ್ಸ್ಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಯಾಕೆ ನಡೀತಾ ಇಲ್ಲ ಅನ್ನೋ ಬೇಜಾರು. ಕಾಲ್ತುಳಿತ ಪ್ರಕರಣ ನಂತರ ಯಾವೊಂದು ಮ್ಯಾಚ್ ಇಲ್ಲಿ ನಡೆದೇ ಇಲ್ಲ. ಈ ಬಗ್ಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮನವೊಲಿಸೋದಕ್ಕೆ ಕೆಎಸ್ಸಿಎ ಪ್ರಯತ್ನ ಮಾಡ್ತಲೇ ಇದೆ. ಆದ್ರೆ ಆರ್ಸಿಬಿ ಯಾಕೋ ಮನ ಬದಲಿಸ್ತಾ ಇಲ್ಲ. ಈಗ 2026ನೇ ಸಾಲಿನ ಐಪಿಎಲ್ ಪಂದ್ಯಗಳ ಹಣೆಬರ ಏನು? ಬೆಂಗಳೂರಿನಲ್ಲಿ ಐಪಿಎಲ್ ಪಂದ್ಯ ಆಯೋಜನೆ ಆಗತ್ತಾ ಇಲ್ವಾ ಅನ್ನೋ ಪ್ರಶ್ನೆ. ಒಂದ್ ಕಡೆ ಕೆಎಸ್ಸಿಎನಿಂದ ಪಂದ್ಯ ಆಯೋಜನೆಗೆ ಸಂಪೂರ್ಣ ತಯಾರಿ ನಡೆದಿದೆ. ಆದ್ರೆ ಇದುವರೆಗೆ ಯಾವುದೇ ನಿರ್ಧಾರ ಆರ್ಸಿಬಿ ಮ್ಯಾನೇಜ್ಮೆಂಟ್ ಪ್ರಕಟಿಸಿಲ್ಲ. ಇದರ ಮಧ್ಯೆ ಆರ್ಸಿಬಿ ಮಾಲೀಕತ್ವ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದಿದೆ. ಮಾರಾಟದ ಬಿಡ್ನಲ್ಲಿ 5 ಶಾರ್ಟ್ ಲಿಸ್ಟ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಈಗಾಗಲೇ 4 ಬಿಡ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಈಗ ಇಂಗ್ಲಿಷ್ ಫುಟ್ಬಾಲ್ ಕ್ಲಬ್, ಮ್ಯಾಂಚೆಸ್ಟರ್ ಯುನೈಟೆಡ್ ದಾಖಲೆ ಮೊತ್ತದ ಬಿಡ್ ಅನ್ನ ಸಲ್ಲಿಸಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಬರೀ ಅಭಿಮಾನಿಗಳು ಮಾತ್ರವಲ್ಲ, ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಜಾಸ್ತಿ ಇದೆ. ತಂಡ ಎಷ್ಟೇ ಟೂರ್ನಿಯಲ್ಲಿ ಸೋತ್ರೂ ಅಭಿಮಾನಿಗಳು ರಾಯಲ್ ಚಾಲೆಂಜರ್ಸ್ ತಂಡವನ್ನ ಬಿಟ್ಟು ಕೊಡೋದೇ ಇಲ್ಲ. ಇಷ್ಟೆಲ್ಲ ಯಾಕೆ ಪೀಠಿಕೆ ಅಂದ್ರೆ, ನಮ್ಮ ಆರ್ಸಿಬಿ ರೀತಿ ಫುಟ್ಬಾಲ್ ಜಗತ್ತಿನ ದೊಡ್ಡ ಹೆಸರು ಮ್ಯಾಂಚೆಸ್ಟರ್ ಯುನೈಟೆಡ್. ಈಗಾಗಲೇ 4 ಉದ್ಯಮಿಗಳು ಬಿಡ್ನಲ್ಲಿದ್ದಾರೆ. ಇದಕ್ಕೆ ಹೊಸ ಸೇರ್ಪಡೆಯಾಗಿರೋದು ಇಂಗ್ಲಿಷ್ ಫುಟ್ಬಾಲ್ ಕ್ಲಬ್, ಮ್ಯಾಂಚೆಸ್ಟರ್ ಯುನೈಟೆಡ್. ಬೆಂಗಳೂರು ತಂಡದ ಖರೀದಿಗೆ ಮ್ಯಾಂಚೆಸ್ಟರ್ ತಂಡದ ಸಹ ಮಾಲೀಕ ಅವರಾಮ್ ಗ್ಲೇಸರ್ ಅಖಾಡಕ್ಕಿಳಿದಿದ್ದಾರೆ. ಆರ್ಸಿಬಿ ಮತ್ತು ಮ್ಯಾಂಚೆಸ್ಟರ್ ಯುನೈಟೆಡ್ ತಂಡಕ್ಕೆ ಇರುವ ಹೋಲಿಕೆ ಅಂದ್ರೆ ಬಹುಶಃ ಎರಡೂ ತಂಡಗಳಿಗಿರುವ ಫ್ಯಾನ್ ಬೇಸ್ ಮತ್ತು ಎಲ್ಲಾ ಕಾಲಕ್ಕೂ ತಂಡದ ಪರವಾಗಿ ನಿಲ್ಲುವುದು. ಇದೇ ಕಾರಣಕ್ಕೋ ಏನೋ ಅವರಾಮ್ ಗ್ಲೇಸರ್ ದಾಖಲೆ ಮೊತ್ತವನ್ನ ನೀಡಿ ಬೆಂಗಳೂರು ತಂಡ ಖರೀದಿಗೆ ತುದಿಗಾಲಲ್ಲಿ ನಿಂತಿದ್ದಾರೆ. ಬಿಡ್ನಲ್ಲಿ ಈಗಾಗಲೇ 4 ಘಟಾನುಘಟಿಗಳಿದ್ದಾರೆ. ಈಗ $1.8 ಬಿಲಿಯನ್ ಮೊತ್ತವನ್ನ ಗ್ಲೇಸರ್ ಬಿಡ್ನಲ್ಲಿ ಆಫರ್ ಮಾಡಿದ್ದಾರೆ. ಭಾರತೀಯ ಕರೆನ್ಸಿಯ ಪ್ರಕಾರ ಸುಮಾರು 15,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಔಪಚಾರಿಕ ಬಿಡ್ ಅನ್ನ ಗ್ಲೇಸರ್ ಸಲ್ಲಿಸಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಪುರುಷರು ಮತ್ತು ಮಹಿಳೆಯರ ಎರಡೂ ತಂಡವೂ ಬಿಡ್ನಲ್ಲಿ ಇರಲಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಮ್ಯಾಂಚೆಸ್ಟರ್ ಯುನೈಟೆಡ್ ತಂಡ ಯಾರ ಜೊತೆಗೂ ಮಾಲೀಕತ್ವವನ್ನ ಹಂಚಿಕೊಳ್ಳದೆ ಏಕಾಂಗಿಯಾಗಿ ಬಿಡ್ ಸಲ್ಲಿಕೆ ಮಾಡಿದೆ. ಅಂತಿಮ ಬಿಡ್ ಇನ್ನಷ್ಟೇ ಶಾರ್ಟ್ ಲಿಸ್ಟ್ ಆಗಬೇಕಾಗಿದೆ. ಮ್ಯಾಂಚೆಸ್ಟರ್ ಕ್ಲಬ್ ವಿಶ್ವದ 2ನೇ ಅತ್ಯಂತ ಶ್ರೀಮಂತ ಕ್ಲಬ್ ಆಗಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಖರೀದಿಸಲು ಮುಂಚೂಣಿಯಲ್ಲಿರುವ ಇನ್ನೊಂದು ಕಂಪನಿ ಅಂದ್ರೆ ಅದು ಗೌತಮ್ ಅದಾನಿ ಮಾಲೀಕತ್ವದ ಅದಾನಿ ಗ್ರೂಪ್. ಈಗಾಗಲೇ ಗುಜರಾತ್ ಜೈಂಟ್ಸ್ ಅನ್ನ ಖರೀದಿಸಿರುವ ಅದಾನಿ ಗ್ರೂಪ್ ಬೆಂಗಳೂರು ತಂಡಕ್ಕಿರುವ ಅಪಾರ ಫ್ಯಾನ್ ಬೇಸ್ ಅನ್ನ ನೋಡಿ ಮ್ಯಾಂಚೆಸ್ಟರ್ ಯುನೈಟೆಡ್ ಕ್ಲಬ್ಬಿನ ಬಿಡ್ಗಿಂತಲೂ ಹೆಚ್ಚು ಮೊತ್ತವನ್ನ ನೀಡಲು ಸಿದ್ಧವಿದೆ ಅಂತ ಹೇಳಲಾಗ್ತಾ ಇದೆ. ಬಿಡ್ನಲ್ಲಿರುವ ಇತರ ಸಂಸ್ಥೆಗಳು ಯಾವ್ಯಾವುದು? ಸೌದಿ ಅರೇಬಿಯಾ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಫಂಡ್, ಜಿಂದಾಲ್ ಸೌತ್ ವೆಸ್ಟ್, ಟಾಟಾ ಗ್ರೂಪ್ ಅಥವಾ ಸಿವಿಸಿ ಕ್ಯಾಪಿಟಲ್. ಸೌದಿಯ ಸಂಸ್ಥೆಯು ಫುಟ್ಬಾಲ್ ಮತ್ತು ಗಾಲ್ಫ್ ಕ್ರೀಡೆಯ ಮೇಲೆ ಭಾರಿ ಹೂಡಿಕೆಯನ್ನ ಮಾಡ್ತಾ ಇದೆ. ರಾಯಲ್ ಚಾಲೆಂಜರ್ಸ್ ತಂಡಕ್ಕಿರುವ ಬ್ರ್ಯಾಂಡ್ ವ್ಯಾಲ್ಯೂ ಮತ್ತು ಫ್ಯಾನ್ ಬೇಸ್ ನೋಡಿ ತಂಡವನ್ನ ಖರೀದಿಸಲು ತುದಿಗಾಲಲ್ಲಿ ನಿಂತಿದೆ. ಇನ್ನು ಪಾರ್ಥ್ ಜಿಂದಾಲ್ ನೇತೃತ್ವದ ಜಿಂದಾಲ್ ಸೌತ್ ವೆಸ್ಟ್ ಕೂಡ ಖರೀದಿಸಲು ಬಹಳ ಆಸಕ್ತಿಯನ್ನ ಹೊಂದಿದೆ. ಹಿಂದೆ ಬೆಂಗಳೂರು ಎಫ್ಸಿ ತಂಡದ ಮಾಲೀಕತ್ವ ಇದೇ ಸಂಸ್ಥೆಯ ಹೆಸರಲ್ಲಿತ್ತು. ಹಾಗಾಗಿ ಬೆಂಗಳೂರಿನೊಂದಿಗೆ ಈ ಸಂಸ್ಥೆಗೆ ಹಳೆಯ ನಂಟಿದೆ. ಇನ್ನು ಟಾಟಾ ಗ್ರೂಪ್ ಸಂಸ್ಥೆಯು ಈಗಾಗಲೇ ಐಪಿಎಲ್ ಶೀರ್ಷಿಕೆಯ ಪ್ರಾಯೋಜಕರಾಗಿದ್ದಾರೆ. ಜಾಗತಿಕ ಹೂಡಿಕೆಯಲ್ಲಿ ಮುಂಚೂಣಿಯಲ್ಲಿರುವ ಸಂಸ್ಥೆ ಇದಾಗಿದೆ. ಇವರು ಕೂಡ ಶತಾಯಗತಾಯ ತಂಡ ಖರೀದಿಸಲು ಸಿದ್ಧವಾಗಿ ಕುಂತಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಆರ್ಸಿಬಿ ಅಭಿಮಾನಿಗಳ ಕಾತರ ಏನಂದ್ರೆ, ಆರ್ಸಿಬಿ ಯಾರ ಪಾಲಾಗತ್ತೆ ಅನ್ನೋದರ ಜೊತೆಗೆ ಮಾಲೀಕತ್ವ ಬದಲಾದ ನಂತರದಲ್ಲಾದ್ರೂ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮ್ಯಾಚ್ ನಡೆಯುತ್ತಾ ಅನ್ನೋದು.